ನಮಸ್ಕಾರ ವೀಕ್ಷಕರೇ, ಇಂದು ನಾವು ಗಣೇಶನ ಜನನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಶಿವನು ತಪಸ್ಸಿನಲ್ಲಿ ನಿರತರಾಗಿದ್ದ ಕಾರಣ ಪಾರ್ವತಿಗೆ ಸದಾ ತಮ್ಮನ್ನು ರಕ್ಷಿಸುವ, ತಮ್ಮ ಆಜ್ಞೆಗೆ ಮಾತ್ರ ವಿಶ್ವಾಸಿಯಾಗಿರುವ ಸ್ವಂತ ಪುತ್ರ ಬೇಕೆನಿಸಿತು. ಪಾರ್ವತಿ ದೇವಿ ಸ್ನಾನಾದಿಗಾಗಿ ತಮ್ಮ ದೇಹದ ಮೇಲಿದ್ದ ಹಳದಿ ಗಂಧ ತೆಗೆದುಕೊಂಡು ಅದರೊಂದಿಗೆ ಒಬ್ಬ ಸುಂದರ ಬಾಲಕನ ರೂಪವನ್ನು ಮಾಡಿ ಅವನಿಗೆ ಪ್ರಾಣ ತುಂಬುತ್ತಾರೆ. ನೀನು ನನ್ನ ಮಗ ಎಂದು ಹೇಳಿ, ನಾನು ಹೇಳುವವರೆಗೂ ಯಾರನ್ನೂ ಒಳಗೆ ಬಿಡಬೇಡ ಎಂದು ಆಜ್ಞಾಪಿಸುತ್ತಾಳೆ. ಈ ಬಾಲಕನೇ ಗಣೇಶ. ಈ ಸಮಯದಲ್ಲಿ ಶಿವನಿಗೆ ತಿಳಿಯದೆ ಗೃಹಕ್ಕೆ ಬರಲು ಯತ್ನಿಸಿದಾಗ ಗಣೇಶನು ಪಾರ್ವತಿಯ ಆಜ್ಞೆಯ ಪ್ರಕಾರ ಒಳಗೆ ಬಿಡುವುದಿಲ್ಲ. ತಾಯಿ ಪಾರ್ವತಿ ಯಾರನ್ನೂ ಒಳಗೆ ಬಿಡಬಾರದು ಎಂದು ಹೇಳಿದ್ದಾರೆ ಎಂದು ಹೇಳುತ್ತಾನೆ. ಶಿವನಿಗೆ ಕೋಪ ಬರುತ್ತದೆ. ಗಣೇಶನು ಶಕ್ತಿವಂತನಾಗಿದ್ದರಿಂದ ಶಿವಗಣರು ಯಾರೂ ಅವನನ್ನು ಸೋಲಿಸಲಾರರು. ಕೊನೆಯಲ್ಲಿ ರೋಷದಿಂದ ಶಿವನು ತ್ರಿಶೂಲದಿಂದ ಬಾಲಕನ ತಲೆಯನ್ನು ಕಡಿದು ಹಾಕುತ್ತಾನೆ. ಬಾಲಕನ ಮೃತನಾಗಿರುವುದನ್ನು ಕಂಡ ಪಾರ್ವತಿ ಭಾರೀ ಕ್ರೋಧದಿಂದ ತಲ್ಲಣಗೊಳ್ಳುತ್ತಾಳೆ. ಆಕ್ರೋಶದಿಂದ ಸೃಷ್ಟಿನಾಶಕ್ಕೆ ಶಾಪ ನೀಡಲು ಬಯಸುತ್ತಾಳೆ. ಶಿವನು ಪಾರ್ವತಿಯನ್ನು ಸಮಾಧಾನಪಡಿಸಿ, ನಿನ್ನ ಮಗನನ್ನು ಮತ್ತೆ ಜೀವಂತ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಶಿವನು ತನ್ನ ಗಣರಿಗೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಿರುವ ಮೊದಲು ಕಾಣುವ ಜೀವಿಯ ತಲೆಯನ್ನು ತರಲು ಆದೇಶಿಸುತ್ತಾರೆ. ಅವರಿಗೆ ಮೊದಲು ಕಾಣಿಸಿದ್ದು ಓಂಕಾರ ಸ್ವರೂಪ ಮಹಾಗಜ ಅಂದರೆ ಆನೆ. ಅದರ ತಲೆಯನ್ನು ತಂದು ಬಾಲಕನ ದೇಹಕ್ಕೆ ಜೋಡಿಸಲಾಗುತ್ತದೆ. ಗಣೇಶನು ಮರುಜೀವ ಪಡೆಯುತ್ತಾನೆ. ಶಿವನು ಅವನಿಗೆ ಆಶೀರ್ವಾದ ನೀಡಿ ಗಣಾಧಿಪತಿ ಅಂದರೆ ಗಣಪತಿ ಎಂದು ಘೋಷಿಸುತ್ತಾನೆ. ಧನ್ಯವಾದಗಳು.